TV, forever on fire. ತುಳುನಾಡಿನ ದೈವಾರಾಧನೆಗೆ ಅಗ್ನಿ ಪರೀಕ್ಷೆ. ಪಂಪದ ಸಮಾಜದವರು ಮಾತ್ರ ದೈವ ನರ್ತನ ಮಾಡಬೇಕು ಎಂಬ ನಿಯಮ. ಆದರೆ ಇನ್ಮುಂದೆ ಈ ನಿಯಮಗಳಿಗೆ ಬೀಳುತ್ತಾ ಬ್ರೇಕ್ ಅನ್ನೋ ಪ್ರಶ್ನೆ. ಕರಾವಳಿ ದೈವಾರಾಧಕರಲ್ಲಿ ಮೂಡಿದೆ ಹೀಗೊಂದು ಆತಂಕ. ಕೋರ್ಟ್ ಮೆಟ್ಟಿಲೇರಿದ ದೈವಾರಾಧನೆಗೆ ಸಂಬಂಧಿಸಿದ ಪ್ರಕರಣ. 2024 ಜನವರಿಯಲ್ಲಿ ಬೆಳ್ತಂಗಡಿಯಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿತ್ತು ಈ ವಿವಾದ. 3 ಸಮಾಜದವರಿಂದ ಮಾತ್ರ ದೈವ ನರ್ತನ ಸೇವೆ ಆಗಬೇಕು, ಪರವ, ಪಂಬದ, ನಲಿಕೆ ಸಮಾಜದಿಂದ ಮಾತ್ರ ದೈವ ನರ್ತನ ಸೇವೆ ಆಗಬೇಕು ಅಂತ. ಆದರೆ ಕಳೆದ ಜನವರಿಯಲ್ಲಿ ಅನ್ಯ ಸಮಾಜದಿಂದ ದೈವ ನರ್ತನ ಮಾಡಲಾಗಿತ್ತು, ಅದನ್ನ ವಿರೋಧ ವ್ಯಕ್ತಪಡಿಸಲಾಗಿತ್ತು. ಕೋರ್ಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ದೂರನ್ನು ಕೂಡ ನೀಡಲಾಗಿತ್ತು. ದೂರು ಸ್ವೀಕರಿಸಿದ ಕೋರ್ಟ್ ನಲಿಕೆ ಸಮಾಜ ಸೇವಾ ಸಂಘಕ್ಕೆ ಸಮನ್ಸನ್ನು ನೀಡಿತು. ಇಂದು ಬೆಳ್ತಂಗಡಿ ಕೋರ್ಟ್ಗೆ ಹಾಜರಾಗೋಕೆ ನ್ಯಾಯಾಲಯ ಸಮನ್ಸನ್ನ ನೀಡಿದೆ. ಕೋರ್ಟ್ ತೀರ್ಮಾನದ ಮೇಲೆ ಇಡೀ ದೈವಾರಾಧಕರ ಚಿತ್ತ ಇದೆ. ಏನು ತೀರ್ಪು ಬರಬಹುದು, ಯಾರ ಪರವಾಗಿ ಬರಬಹುದು ಅನ್ನೋದು ಸಹಜವಾಗಿ ಪ್ರಶ್ನೆ ಆಗಿದೆ. ಹಾಗಾಗಿ ಎಲ್ಲರೂ ಈ ತೀರ್ಪಿನತ್ತ ಕಾದು ಕೂತಿದ್ದಾರೆ. ದೈವ ನರ್ತನೆ ಅನ್ನುವಂಥದ್ದು ಅದು ಕೇವಲ ಸೀಮಿತವಾಗಿದ್ದು 2 ಸಮಾಜಕ್ಕೆ ಮಾತ್ರ, ಅದನ್ನು ಹೊರತುಪಡಿಸಿ ಬೇರೆಯವರು ಮಾಡಬಾರ್ದು ಅನ್ನುವಂಥದ್ದು. ಸೊ ಆ ನಿಟ್ಟಿನಲ್ಲೇ ಕೋರ್ಟ್ ಮೆಟ್ಟಿಲೇರಲಾಗಿತ್ತು. ಇವತ್ತು ವಿಚಾರಣೆ ಇರೋದ್ರಿಂದ ಏನಾಗುತ್ತೆ ಅನ್ನೋ ಕುತೂಹಲ ಇದೆ. ಅಭಯ ಗುರುಂದಿ ಬರ್ತೀನಿ ಪಾತಿರಣಿಯನ್ನು ನೀರ್ದು ನಡ್ತಾರೆ ಎಂಚ ಬಂಡ ಅಂಚ ನಡ್ಕೊಂಡು ಬರ್ತೇವೆ ಇಂಕದೆಲ್ಲ ತೆರೀದಿನೇ ಇರ್ತೀವಿ ಅದೆಲ್ಲ ಒಂದು ಸುಮ್ಕೊಂಡು 5 ವರ್ಷ ಅಂತ ತೆರೀನೇ ಇಂಚಿನ ಮತ ಅವ್ರು ದಾನೆ ಕತೆ ನಾನು ಎಂಚೆಂಚ ಬಂಡ ಅಂಚೆ ನಡ್ಕೊಂಡು ಬರ್ತೇವೆ ಇಳಿಕಾನಾಗ ಬಟ್ಟೆ ಮನೋಲಿ ಬಂದ ಅಭಯ ಈ ಬಾಲೆ ಈ ಕೊಡೋದು ಅಂತ ಆ ನಿರ್ಮಿಸಲ್ಲ ಇಳಿಕಾನಾಗ ಈ ಸನ್ನಿಧಾನಗೂ ಈ ಬರ್ತಾರೆ ಅಂಡ ಶುರು ಮನಸ್ಸಿಗೆ ಬೇಜಾರ ದಯ ಬಂದ ಬೆಂಗಳೂರು ಅಲ್ಪ ಆ ನಮೂನೆ ನಂಬುದ ಹೃದಯದ್ದು ನಂಬುದ ಎಂಚೆಂಚ ಬಂಡ ಅಂಚೆ ಮಾಡ್ಕೊಂಡು ಅಂತ ಅಂಚಾದಿ ಪುನಕ ಈ ಬಾಲೆ ತೆರಿಯಾದೆ ಇದನ್ನ ಆಗ ಬರ್ಪುಣ ದೈವ ಗುಲಿಗೆ ಬೇತ ಒಂದು ಮತ ಅವು ಇಂಚ ಓಡು ಅವು ಅಂಚ ಓಡು ಬಂದದ್ದು ಈ ಪ್ರೇರಣೆ ಗುರುನ ಏನಾದ್ದಲ್ಲ ಮಾಡ್ತಾರೆ ಮುರಾಣಿಗೆ ಆನಾಗ ಅಲ್ಪ ಈತ ಆದಿ ವರ್ಷ ಆನಾಗದ ಜಾತ್ರೋತ್ಸವ ಸಮಯ ಆಯ್ನ ಈ ಕೋಲದ ಸಂದರ್ಭಗಳು ಒಂದು ಅಹಿತಕರ ಘಟನೆ ಅಲ್ಪ ನಡ್ತದೆ ಬರ್ತದೆ ವಿಷಯ ಗೊತ್ತಿತ್ತು ನಾವು ಅಂಡ್ ಅಲ್ಪ ಮಾತ ಪ್ರತ್ಯಕ್ಷವಾದ ನಮ್ಮ ಸಮುದಾಯದ ಬಗ್ಗೆ ಒಳ್ಳೆ ಅಭಿಮಾನದಿಂದ ನಾವು ಹೋರಾಟ ಮಾಡೋದಿದ್ರೆ ಹೋರಾಟ ಮಾಡ್ತೇವೆ. ಏನಾದರೂ ಮಾತಾಡಲಿಕ್ಕೆ ಮಾತಾಡಿ ಅದನ್ನು ಒಂದು ಅನುಷ್ಠಾನಕ್ಕೆ ತಂದು ಒಂದು ಎಂಥ ಒಂದು ವಿಷಯ ಅಲ್ಲಿ ಇದ್ದರೆ ಅದನ್ನು ನಾವು ಬಗೆಹರಿಸಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಈಗ ಈ ಬಗ್ಗೆ ವಿಷಯಲ್ಲಿಗೆ ಏನಂದರೆ ಇನ್ನೊಂದು ವರ್ಗ, ಆ 16 ವರ್ಗ ಅಲ್ಲದೆ ಅದರ ಒಳಗಿರುವಂತಹ ಈ ದೈವಾರಾಧನೆ ಕಟ್ಟುವ ಸಮುದಾಯ ಅಲ್ಲದೆ ಇನ್ನೊಂದು ಸಮುದಾಯ ಕಟ್ಟಿದೆ ಅಂದರೆ ನಮ್ಮ ಮನಸ್ಸಿಗೆ ತುಂಬ ಬೇಜಾರುಂಟು, ಬೇಸರದ ವಿಷಯ. ಏಕೆಂದರೆ ಇದು ಪೂರ ಹಿನ್ನೆಲೆಯಿಂದ 500-600 ವರ್ಷಗಳ ಹಿಂದಲೇ ಈ ದೈವಾರಾಧನೆ ಯಾವಾಗ ಶುರುವಾಯಿತು ಆಗಿಂದ ಈಗಿನವರೆಗೆ ಈ ಬಂದಂಥ ಒಂದು ಆ ಆರಾಧನಾ ಕಲೆ ನಮ್ಮದು ದೈವಾರಾಧನೆ ತುಳುನಾಡಿನಲ್ಲಿ. ಅದು ಆ ಆರಾಧನಾ ಕಲೆಗೆ ನಂಬಿಕೆ ಉಂಟು, ಹಿನ್ನೆಲೆ ಉಂಟು. ನಮಗೆ ಪ್ರತಿಯೊಂದು ನಾವು ಅದರ ಸೇವೆಯನ್ನು ಮಾಡಬೇಕಾದ್ರೆ ನಮಗೆ ಆದಂಥ ಒಂದು ಆಚಾರ ಅನುಷ್ಠಾನ ನಿಷ್ಠೆಗಳು ಶ್ರದ್ಧೆಗಳಿವೆ. ಅದನ್ನು ನಾವು ಮಾಡಿಕೊಂಡು ಬರಬೇಕು. ಒಂದು ಊರಿನಲ್ಲಿ ಸೀಮೆಯಲ್ಲಿ ಆದರೆ ಸೀಮೆ ರಾಜ ಆಸ್ಥಾನದಲ್ಲಿ ಉಂಟು, ಇಲ್ಲದ್ರೆ ಅರಮನೆಯಲ್ಲಿ ಉಂಟು. ರಾಜಾಶ್ರಯದಲ್ಲಿ ನಡೆದಂಥ ದೈವಾರಾಧನೆಯು ಈಗ ರಾಜಾಶ್ರಯದಲ್ಲಿ ನಮ್ಮ ಕುಂಬಳ ಸೀಮೆಯಲ್ಲಿ ಅಂದರೆ ಮಾಯಿಪಾಡಿ ಅರಮನೆಯಲ್ಲಿ ನಮ್ಮದು ಕಲಶ ನೀರು ಮಾಡಿ ದೈವದ ಮುದ್ರೆ ಹಾಕುವಂಥ ಕ್ರಮ ಉಂಟು. ಇಲ್ಲದ್ರೆ ಅಲ್ಲಿ ಗುತ್ತಿನ ಸಮುದಾಯದ ಮನೆ, ಗುತ್ತು ಸಮುದಾಯ ಮನೆ, ಅಲ್ಲದೆ ಗ್ರಾಮದ ಎಲ್ಲಿ ದೈವಾರಾಧನೆಯನ್ನು ಕಟ್ಟಿ ನಾವು ಅದರ ಶಾಖೆ ಸೇವೆಯನ್ನು ಮಾಡ್ತೇವೆ. ಅಲ್ಲಿ ಆಚಾರ ನಿಷ್ಠೆ ನಮಗೆ ಮಾಡಿ ಯಾವುದು ಆ ಮುದ್ರೆಯನ್ನು ತೋರಿಸಿ ಆ ಶುದ್ಧಾಚಾರದಲ್ಲಿ ನಮ್ಮನ್ನು ದೈವಾರಾಧನೆಗೆ ಅನುವು ಮಾಡಿ ಊರಿನವರು ಕೊಡುವುದು. ಆ ಊರಿನವ್ರಿಗಷ್ಟು ಅಷ್ಟು ಕಷ್ಟಪಟ್ಟು ಊರಿನವರು ಅದನ್ನು ಶ್ರದ್ಧೆ ಭಕ್ತಿ ಇಟ್ಟು ನಮಗೆ ಚಾಕರಿ ಮಾಡಲಿಕ್ಕೆ ಅನುವು ಕೊಟ್ಟ ಮೇಲೆ ನಮಗೆ ಅದರ ಆ ದೈವಾರಾಧನೆಯಲ್ಲಿ ನಾವು ಅದನ್ನು ಶ್ರದ್ಧೆ ಭಕ್ತಿಯಿಂದ ಆಚರಿಸಿಕೊಂಡು ಬರುವಂಥ ಸಂಪ್ರದಾಯ ನಮ್ಮದು. ನಾವು ಏನಾದರೂ ಒಂದು ಸೂತಕ ಇರುವಂಥ ಮನೆಗಳಿಗೆ ಹೋಗಿ ಊಟ ಮಾಡುವಂತಿಲ್ಲ. ನಮ್ಮ ಸಮುದಾಯದ ಬಗ್ಗೆ ಒಳ್ಳೆ ಅಭಿಮಾನದಿಂದ ನಾವು ಹೋರಾಟ ಮಾಡೋದಿದ್ರೆ ಹೋರಾಟ ಮಾಡ್ತೇವೆ. ಏನಾದರೂ ಮಾತಾಡಲಿಕ್ಕೆ ಮಾತಾಡಿ ಅದನ್ನು ಒಂದು ಅನುಷ್ಠಾನಕ್ಕೆ ತಂದು ಒಂದು
ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಆದಿತ್ಯ ಅಲ್ಲಿರುವಂಥ ದೈವಾರಾಧಕರನ್ನ ಮಾತನಾಡಿಸಿದ್ದಾರೆ. ಏನು ಹೇಳ್ತಾರೆ ನೋಡೋಣ ಬನ್ನಿ. ದೈವಾರಾಧನೆಯ ವೇಷಗಳನ್ನು ತೊಟ್ಟು ಅಪಹಾಸ್ಯವನ್ನ ಮಾಡುವಂತಹ ಘಟನೆಗಳು ಎಲ್ಲೆಡೆ ವ್ಯಾಪಕ ಆಕ್ರೋಶಕ್ಕೆ ಗುರಿಯಾಗಿತ್ತು. ಇದರೊಂದಿಗೆ ಈಗ ನಡೀತಾ ಇರುವಂತಹ ಒಂದು ಪ್ರಕರಣ ಏನಿದೆ, ಎಲ್ಲೋ ಒಂದು ಕಡೆ ಇಡೀ ದೈವಾರಾಧನೆಯ ದಿಕ್ಕನ್ನೇ ಬದಲಿಸುತ್ತಾ ಅನ್ನುವಂಥ ಒಂದು ಆತಂಕವನ್ನು ನಿರ್ಮಾಣ ಮಾಡಿದೆ. ಕಳೆದ ವರ್ಷ ಅನ್ಯ ಸಮಾಜದ ಯುವಕ ಓರ್ವ ದೈವದ ವೇಷವನ್ನು ತೊಟ್ಟಿದ್ದ, ದೈವ ನರ್ತನವನ್ನು ಮಾಡಿದ್ದ. ಇದರಿಂದ ಆಕ್ರೋಶಗೊಂಡಂಥ ದೈವ ನರ್ತಕ ಸಂಘಟನೆಯವರು ಅಲ್ಲಿಗೆ ಹೋಗಿ ಆತನನ್ನು ತಡೆದಿದ್ರು. ಇದೊಂದು ವಿವಾದದ ಸ್ವರೂಪವನ್ನು ಪಡೆದಿತ್ತು. ಆದರೆ ಇದೀಗ ಏನು ಯುವಕ ಇದ್ನೋ, ಯಾರು ದೈವ ನರ್ತನದ ವೇಷವನ್ನು ತೊಟ್ಟಿದ್ನೋ ಅವರ ಕಡೆಯವರು ಈಗ ನ್ಯಾಯಾಲಯದ ಮೆಟ್ಟಿಲನ್ನು ಏರಿದ್ದಾರೆ. ಆ ನ್ಯಾಯಾಲಯದಿಂದ ಬೆಳ್ತಂಗಡಿಯ ಒಂದು ನಲಿಕೆ ಸಮಾಜದ ಸಂಘಟನೆ ಏನಿದೆ ಇವರಿಗೆ ಒಂದು ನೋಟಿಸ್ ಕೂಡ ಬಂದಿರುವಂಥದ್ದು. ಎಲ್ಲೋ ಒಂದು ಕಡೆ ಆತಂಕ ಅನ್ನುವಂಥದ್ದು ನಿರ್ಮಾಣ ಆಗಿದೆ. ಈ ಪ್ರಕರಣ ಏನಿದೆ ಇಡೀ ದೈವಾರಾಧನೆಯ ದಿಕ್ಕನ್ನೇ ಬದಲಿಸುತ್ತಾ ಅನ್ನುವಂತಹ ಒಂದು ಆತಂಕ ಕೂಡ ಈಗ ಸದ್ಯ ಮೂಡಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ನಲಿಕೆಯಾನೆ ಪಾನರ ಸಮಾಜದ ಅಧ್ಯಕ್ಷರಾಗಿರುವಂತಹ ಪದ್ಮನಾಭ ಅವರಿದ್ದಾರೆ. ಅದನ್ನು ನಾನು ಮಾತನಾಡಿಸ್ತಾ ಹೋಗ್ತೀನಿ. ಏನಾಗಿದೆ ಘಟನೆ, ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಸರ್? ಈಗ ನಡೀತಾ ಇರುವಂತಹ ಒಂದು ಪ್ರಕರಣ ಏನಿದೆ ತುಂಬಾ ಆತಂಕಕ್ಕೆ ಕೂಡ ಕಾರಣವಾಗಿದೆ. ಏನಾಗ್ಬೋದು ಮುಂದಿನ ಭವಿಷ್ಯ ದೈವಾರಾಧನೆಯದು ಅನ್ನುವಂಥದ್ದು? ನೋಡಿ, ದೈವಾರಾಧನೆ ಎಂಬುದು ಸಮಸ್ತ ತುಳುವರ ಒಂದು ಆರಾಧನಾ ಕಲೆ. ಇದರಿಂದ ನಂಬಿಕೆ ಇದೆ. ಇದನ್ನು ನಾವು ಮಾತ್ರ ಅಲ್ಲ, ನಾವು ಕಟ್ಟುವವರು ಮಾತ್ರ ಅಲ್ಲ, ನಮ್ಮ ತುಳುನಾಡಿನ ಅದು ತಂತ್ರಿಗಳಿಂದ ಹಿಡಿದು 16 ವರ್ಗದವರು ಸೇರಿ ಮಾಡುವಂಥ ಒಂದು ಒಳ್ಳೆ ಅದೊಂದು ಧಾರ್ಮಿಕ ಕಾರ್ಯಕ್ರಮ ಇದು. ಈಗ ದೈವಾರಾಧನೆಯನ್ನು ಪ್ರಮುಖವಾಗಿ 3 ಸಮಾಜಗಳು ಮಾಡಬೇಕು ಅನ್ನುವಂಥ ಒಂದು ನಿಯಮ ಇದೆ. ಇದನ್ನ ಮೀರಿ ಒಂದು ಬೆಳವಣಿಗೆ ನಡೀತಾ ಇದೆ. ಇದ್ರ ಬಗ್ಗೆ ತಾವೇನು? ನಿಜವಾಗಿ ನೋಡಿದರೆ ಇದು ನಮ್ಮ ಈ ದೈವಾರಾಧನೆ ಎಂಬ ಒಂದು ಆರಾಧನಾ ಕಲೆಯನ್ನು, ಆ ನರ್ತನ ಸೇವೆಯನ್ನು ಮಾಡುವಂಥ ಸಮುದಾಯ ಅಂತ ಹೇಳಿದರೆ ನಲಿಕೆ, ಪರವ, ಪಂಬದ ಈ 3 ಸಮುದಾಯ ಬಿಟ್ಟು ಬೇರೆ ಮಾಡುವುದು ಅದು ಸರಿಯಲ್ಲ ಅಂತ ನನ್ನ ಭಾವನೆ. ಮತ್ತು ಯಾಕಂತ ಹೇಳಿದರೆ ನಮ್ಮ ತುಳುನಾಡಿನ ಬಾರ್ಕೂರು ಶಾಸನ, ಶೃಂಗೇರಿ ಶಾಸನ, ಹೆಬ್ರಿ ಶಾಸನ ಇಲ್ಲಿ ಕೂಡ ಉಲ್ಲೇಖ ಇದೆ. ನಮ್ಮ ಏನು ಕಸುಬು ಅಂತೇಳಿ ಅಲ್ಲಿ ಕೂಡ ಇದೆ. ಆಮೇಲೆ ನಮಗೆ ಇನ್ನೊಂದೇನಂತ ಹೇಳಿದ್ರೆ ನಮ್ಮ ಸಮುದಾಯಕ್ಕೆ ಅನಾದಿ ಕಾಲದಿಂದ ನಮಗೆ ನಮ್ಮ ಪೂರ್ವಜರಿಗೆ ಅದೊಂದು ಕಥೆ ಇದೆ. ಯಾಕಂತ ಹೇಳಿದ್ರೆ ಅದು ಕನಸಿನಲ್ಲಿ ನಮಗೆ ಆ ಟೈಮ್ ಅರಸು ಕಾಲ ತಿರುವಾಂಕೂರು ಅರಸನ ಕಾಲದಲ್ಲಿ ಇದೊಂದು ಪ್ರಾರಂಭ ಆದ ಸಮಯದಲ್ಲಿ ಇವರಿಗೆ ಕಟ್ಟಲಿಕ್ಕೆ ಗೊತ್ತಿಲ್ಲ. ಇದನ್ನು ಕಲಿಸಿದ್ದೆ ಶೃಂಗೇರಿ ಶಾರದೆ. ಅದನ್ನು ಈಗ ನಾವು ನಮ್ಮ ಸಮುದಾಯ ಗುರು ಉಲ್ಲಾಳ್ತಿ ಎಂಬ ಹೆಸರಿನಲ್ಲಿ ನಾವು ಇವತ್ತಿಗೂ ಕೂಡ ಆರಾಧನೆ ಮಾಡ್ತಾ ಇದ್ದೇವೆ. ಅಲ್ಲಿ ನಮಗೆ ಆ ಆರಾಧನೆ ಮಾಡುವ ಸಮಯದಲ್ಲಿ ಗುರು ಉಲ್ಲಾಳ್ತಿ ಅಂದರೆ ಶೃಂಗೇರಿ ಶಾರದೆ ಅದು ದೇವಿ ರೂಪದಲ್ಲಿ ಅದು ಬಂದು ನಮಗೆ ಹೇಳಿಕೊಟ್ಟು, ನನ್ನ ನಲಿಕೆ ಬಾಂಧವರೇ, ನನ್ನ ನಲಿಕೆ ಬಾಂಧವರೇ, ನನ್ನ ನಲಿಕೆ ಬಾಂಧವರೇ, ನಾನು ಆ ಕಾಲದಲ್ಲಿ ನಿಮಗೆ ನಾನು ಈ ಕಟ್ಟೋ ಒಂದು ಈ ಕೈಂಕರ್ಯವನ್ನು ನಾನು ಕಲಿಸಿಕೊಟ್ಟಿದ್ದೇನೆ. ಈಗ ಹೇಗಿದೆ ನಿಮ್ಮ ಸಂಸಾರ ಹೇಗಿದೆ ಇದನ್ನೆಲ್ಲ ಕೇಳಿಕೊಂಡು ಈಗಲೂ ಕೂಡ ಇದು ಚಾಲ್ತಿಯಲ್ಲಿ ಇದೆ. ಈಗ ಇಂಥ ಒಂದು ನಮ್ಮ ಸಮುದಾಯ ಒಂದು ಅನನ್ಯ ಭಕ್ತಿಯಿಂದ ಮತ್ತು ನಾವು ಭಾಳ ಶಿಷ್ಟಾಚಾರದಿಂದ ಪ್ರಾಮಾಣಿಕತೆಯಿಂದೆಲ್ಲ ಕಟ್ತೇವೆ. ಯಾಕಂತೇಳಿ ನಮ್ಮ ಮುಖ್ಯವಾಗಿ ಶುದ್ಧ ಅಗಾರಿಕೆಯಲ್ಲಿ ನೋಡಿ, ಎಲ್ಲಿ ಅದು ಮನೆಯ ಕುಟುಂಬದ ನೇಮ ಇರ್ಬೋದು ಅಥವಾ ಗ್ರಾಮದ ಇರ್ಬೋದು, ಅಲ್ಲಿ ಎಣ್ಣೆ ಬುಳ್ಳೆ ಕೊಟ್ಟು ಶುದ್ಧ ಮುದ್ರಿಗೆ ಆಗಿ ಬಂದ ನಂತರ ನಮ್ಮ ಕಟ್ಟುವವರಿಗೆ ಭಾಳ ಒಂದು ಸ್ಟ್ರಿಕ್ಟ್ ಇದೆ. ಅವರು ಶಿಸ್ತಿನಲ್ಲಿರಬೇಕು. ಮತ್ತು ಏನು ಎಣ್ಣೆ ಕುಡಿಯುವಾಗಿಲ್ಲ ಬೆಳೆದಿದ್ದದು, ಆಮೇಲೆ ಬೈದೇಶಿಗೆ ಹೋಗೋಗಿಲ್ಲ, ಮೂತ್ರ ಮಾಡೋಗಿಲ್ಲ. ಇಷ್ಟು ದೈವಾರಾಧಕರ ಒಂದು ಮಾತು. ಅಂದರೆ ಅದೆಷ್ಟೋ ಕಾಲಗಳಿಂದ ಅದೆಷ್ಟೋ ವರ್ಷಗಳಿಂದ ನಡೆದುಕೊಂಡಿರುವಂಥ ಪದ್ಧತಿಗೆ ಈಗ ಒಮ್ಮಿಂದ ಒಮ್ಮೆ ಒಂದು ರೀತಿಯ ಚ್ಯುತಿ ಬರುವ ರೀತಿಯಲ್ಲಿ ಒಂದು ತಿರುವನ್ನು ನೀಡುವಂಥ ಒಂದು ಘಟನೆ ನಡೆದಿದೆ. ಈಗ ಕಾನೂನಾತ್ಮಕವಾಗಿ ಪ್ರಕ್ರಿಯೆಗಳು ನಡೀಲಿಕ್ಕಿದೆ. ಮುಂದೆ ಏನಾಗುತ್ತೆ ಅನ್ನುವಂಥ ಒಂದು ಕುತೂಹಲ ಮತ್ತು ಆತಂಕವೂ ಕೂಡ ದೈವಾರಾಧಕರಲ್ಲಿ ಮೂಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ TV5 ಮಂಗಳೂರು. ದೈವಡ ತೆಗೆನ್ನ ನಿಖಿಲ್ದಾಯ ಪಾತೆರ್ನ ದೈವಡ ತೆಗೆನ್ನ ನಿಖಿಲ್ದಾಯ ಪಾತೆರ್ನ ಪಂಡ ದೈವಡಿಗೆ ನೋಡತ್ತೇನೆ ದೈವ ಆರಿಕೊಟ್ಟು ನಿನ್ನನೆ ದೂತೆ ಚಾಮುಂಡಿ ಗುಳಿಗನೆ ಮಾನಘಟ್ಟದ